ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಲಾಸ್ಟ್ ವ್ಲಾಗ್, ಕಂಟಿನ್ಯೂಸ್ ವ್ಲಾಗು. ಅಗಡ ಫೋರ್ಟ್ ಮುಗಿಸ್ಕೊಂಡು ನಾವು ಈಚೆ ಬಂದಮೇಲೆ ಮಧ್ಯಾಹ್ನದಿಂದ ಬೇರೆ ಬೇರೆ ಎಲ್ಲೆಲ್ಲಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಯಾವ್ಯಾವ ಪ್ಲೇಸು, ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪಾಪು ಫುಲ್ಲು ಶೇಪ್ ಔಟ್ ಆಗಿದ್ದಾಳೆ. ಅಂದರೆ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಫುಲ್ಲು ಸೈಲೆಂಟು, ಆ್ಯಕ್ಟಿವ್ ಇಲ್ಲ. ಫುಲ್ಲು ಎಷ್ಟು ಸೈಲೆಂಟ್ ಆಗಿದ್ದಾಳೆ ಅಂದರೆ ಫುಲ್ ಮುನ್ಸ್ಕೊಂಡಿದ್ದಾಳೆ. ಮಾತಾಡ್ತಾಯಿಲ್ಲ, ಸುಸ್ತಾಗಿದೆಯಂತೆ ಅವ್ರಿಗೆ. ನೋಡೋಣ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ಅಂತ ನೋಡಿಕೊಂಡು, ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಪಾಪುನ ಯಾವ ಥರ ಹೇಗೆ ನೋಡಿಸ್ಕೊಳ್ಳೋದು ಬರೋದು ಎಲ್ಲ ನೋಡೋಣ. ತುಂಬ ಲೇಟ್ ಆದರೆ ಅಂದರೆ ಹಿಂಸೆ ಆದರೆ ಸ್ವಲ್ಪ ನೋಡ್ಕೊಳ್ಳೋಣ, ಇಲ್ಲಾಂದರೆ ಆರಾಮಾಗಿ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಿ ಆ್ಯಕ್ಚುಲಿ ಇದು ಒನ್ ವೇ ಅನಿಸುತ್ತೆ, ಚಿಕ್ಕ ರೋಡು. ಬಸ್ ಅಲ್ಲಿ ತನಕ ಹೋಗಲ್ಲ, ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ ಬೇರೆ ವೆಹಿಕಲ್ಸು ಅಂತ ಇವರು ನೆಡ್ಸಿದ್ರು ತುಂಬ ದೂರ ನೆಡ್ಸಿದ್ರು. ಅಲ್ಲಿಗೆ ಇನ್ನೂ ಸುಸ್ತಾಗ್ಬಿಟ್ಲು ಪಾಪು. ಅಯ್ಯೋ, ನಮಗೆ ಬೇಜಾರಾಯಿತು. ಪ್ಲೇಸಸ್ ಏನೋ ಪರವಾಗಿಲ್ಲ, ಚೆನ್ನಾಗಿತ್ತು. ಇದು ಲೋವರ್ ಫೋರ್ಟ್ ಅಗೋಡ ಅಂತ ಪ್ಲೇಸ್, ಅಂದರೆ ಫೋರ್ಟೇ ಇದು. ಯಾವ ಥರ ಅಂದರೆ ಸಿಂಪಲ್ ಫೋರ್ಟು, ಅಂದರೆ ಸುತ್ತಲೂ ಅಂದರೆ ಈ ಬೀಚ್ ಸುತ್ತಲೂ ಫೋರ್ಟು. ಎಷ್ಟು ಚೆಂದ ವ್ಯೂ ಪಾಯಿಂಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡಲಿಕ್ಕೆಲ್ಲ ಚೆನ್ನಾಗಿದೆ. ಒಂದು 2-3 ವ್ಯೂ ಪಾಯಿಂಟ್ ಇದೆ ಇಲ್ಲಿ. ನಾವು 1-2 ನೋಡಿಕೊಂಡು ಮತ್ತೆ ಇಲ್ಲಿ ಬೀಚ್ ಇದೆ ನೋಡಿ, ಇಲ್ಲೆಲ್ಲ ಮಸ್ತ್ ಜನಗಳೆಲ್ಲ ಆಟ ಆಡ್ತಾಯಿದ್ರು ನೀರಲ್ಲಿ. ನಾವು ಅಲ್ಲೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು 1-2 ಫೋಟೋಸ್ ತೆಕ್ಕೊಂಡು ಪಾಪಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದವಳು. ಬಟ್ ಆ ತುದಿ ಇದೆಯಲ್ವ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅವಳು ಪಾಪ ಸುಸ್ತಾಗ್ಬಿಟ್ಟಿತ್ತು. ಅವಳನ್ನ ಹೇಳ್ಕೊಂಡು ನಾವು ಎತ್ಕೊಂಡು ಬೇರೆ ಹೋಗೋಕ್ಕಾಗಲಿಲ್ಲ. ತುಂಬ ಬಿಸಿಲಿತ್ತು, ತುಂಬಾ ಸುಸ್ತಾಗ್ತಾಯಿತ್ತು. ನಮಗೂ ಫುಲ್ಲು ತಲೆನೋವು, ಸುಸ್ತಾಗ್ತಾಯಿತ್ತು. ಫೈನಲಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮಧ್ಯಾಹ್ನ ಊಟಕ್ಕೆ ಅಂತ ರೂಮ್ ಹತ್ರ ಕರ್ಕೊಂಬಂದರು. ನಾರ್ಮಲ್ಲು ಅಲ್ಲೋಗಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ 5 ಮಿನಿಟ್ಸ್ 10 ಮಿನಿಟ್ಸ್ ಟೈಮ್ ಕೊಟ್ಟರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಕ್ಕೆ. ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬೇರೆ ಕಡೆ ಹೊರಟ್ವಿ. ನೋಡೋಣ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ಕರೆಕ್ಟಾಗಿ ಪ್ಲೇಸಸ್ ಹೇಳಿದರು, ಬಟ್ ಒಂದಾದ್ಮೇಲೆ ಒಂದು ಇವಾಗೇನು ನೆಕ್ಸ್ಟ್ ಏನು ಅದೆಲ್ಲ ಏನು ಹೇಳಿರಲಿಲ್ಲ. ಅವ್ರು ಕರ್ಕೊಂಡೋಗಿದ್ದ ಪ್ಲೇಸಿಗೆ ನಾವು ಹೋಗ್ತಾ ಇದ್ದಿದ್ದು. ಇವಾಗ ಮೇ ಬಿ ಇನ್ನೊಂದು ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಡಾಲ್ಫಿನ್ ತೋರಿಸ್ತೀವಿ ಅಂತಿದ್ರು, ಡಾಲ್ಫಿನ್ ಸೀಯಿಂಗ್ ಪಾಯಿಂಟ್ಗೆ ಅಂತ ಹೇಳಿದರು. ನೋಡೋಣ. ನೋಡಿ ಎಷ್ಟು ಚೆಂದ ಇದೆ ನಿಜ. ಎಲ್ಲಿ ನೋಡಿದ್ರೂ ನೀರು ಗೊತ್ತಾ. ಅಂದರೆ ನಾವು ಬಾರ್ಡ್ರಲ್ಲಿ ಇದ್ದೀವಲ್ವ, ನಮಗೆ ಎಲ್ಲಿಂದ ಎಲ್ಲಿ ತನಕ ನೋಡ್ತೀವಿ ಅಂದರೂ ಬರೀ ನೀರೇ ಇರುತ್ತೆ. ಒಂಥರ ಖುಷಿ ಆಗ್ತಾಯಿತ್ತು. ನೋಡಿ ಶಿಪ್ಗಳೆಲ್ಲ ಎಷ್ಟು ಚೆಂದ ಇದೆ. ಎಲ್ಲಿ ನೋಡಿದ್ರು ಬೋಟ್ಗಳು, ಶಿಪ್ಗಳೇ ಇರುತ್ತೆ. ಚೆನ್ನಾಗಿತ್ತು, ಒಳ್ಳೆ ಸೂಪರ್ ಎಂಜಾಯ್ ಅನ್ಬೋದು. ಫಸ್ಟ್ ಟೈಮ್ ಅಲ್ವಾ, ಪದೇ ಪದೇ ನೋಡ್ತಾ ಇದ್ದರೆ ಇದೆಲ್ಲ ನೋಡಿರೋದೇ ಅಲ್ವಾ, ಬರ್ತಾ ಇರ್ತೀವಲ್ವ ಅನಿಸೋದು. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಪರವಾಗಿಲ್ಲ, ಏನೋ ಒಂಥರ ಖುಷಿ. ನಮ್ಮ ಸುತ್ತಲೂ ನೀರಿಲ್ಲ, ನಾವು ನೀರಿನ ಮಧ್ಯೆ ಇಲ್ಲ ಅಲ್ವಾ, ಹಾಗಾಗಿ ನಮಗೊಂಥರ ಖುಷಿ. ನೋಡಿ ನಾನು ಹೇಳಿಲ್ವಾ, ಡಾಲ್ಫಿನ್ ಫುಲ್ಲು ಅಂದರೆ ಪ್ಲಾಸ್ಟಿಕ್ ತುಂಬ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಅಂತ ಎಲ್ಲ ಹಾಕಿದ್ದಾರೆ ಅಲ್ಲಿ. ಅದೇ ವೇಸ್ಟ್ ಪ್ಲಾಸ್ಟಿಕ್ಕಲ್ಲೇ ಡಾಲ್ಫಿನ್ ಮಾಡಿದ್ದಾರೆ. ಸೂಪರಾಗಿತ್ತು. ಸರ್ಕಲ್ ಮಧ್ಯದಲ್ಲಿ ಇದು ಆ್ಯಕ್ಚುಲಿ ಮಿರಾಮರ್ ಅನಿಸುತ್ತೆ, ಮಿರಾಮರ್ ಬೀಚ್. ಇಲ್ಲಿ ಸ್ವಲ್ಪ ಒಳಗೆ ಹೋಗಬೇಕು ಈ ರೀತಿ ನಡ್ಕೊಂಡು. ನಮಗೆ ಮೇನ್ ಸರ್ಕಲಲ್ಲಿ ನಮಗೆ ಸ್ಟಾಪ್ ಕೊಟ್ಟರು ಬಸ್. ಅಲ್ಲಿ ಇಳ್ಕೊಂಡು ಸ್ವಲ್ಪ ಒಳಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಐ ಲವ್ ಮಿರಾಮರ್ ಅಂತ ಹಾಕಿದ್ದಾರೆ. ನಾವು ವಾಪಸ್ ಹೋಗೋ ಟೈಮಲ್ಲಿ ಅಲ್ಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಇವಾಗ ಹೊರಟ್ವಿ. ಏಕೆಂದರೆ ಲೇಟ್ ಆಗಿಬಿಡುತ್ತೆ, ಅಲ್ಲಿ ನಮಗೋಸ್ಕರ ಕಾಯ್ತಾರೇನೋ, ಬೋಟ್ ಬಂದುಬಿಡುತ್ತೆ ಅಂತ ನಾವು ಹೊರಟ್ವಿ. ನಾವು ಆ್ಯಕ್ಚುಲಿ ಇಲ್ಲಿ ಬಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬೋಟ್ಗೋಸ್ಕರ. ಬೋಟೆಲ್ಲ ಹೋಗಿತ್ತಲ್ವ, ಡಾಲ್ಫಿನ್ ಸೀಯಿಂಗ್ಗೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿತ್ತಲ್ವ, ಬರೋ ತನಕ ವೆಯ್ಟ್ ಮಾಡ್ತಿದ್ವಿ. ನೋಡಿ ಒನ್ ಬೈ ಒನ್ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಆ್ಯಕ್ಚುಲಿ ಫುಲ್ ಆಗಿದೆ, ಇದನ್ನು ಕರ್ಕೊಂಡೋದ್ರು. ನೆಕ್ಸ್ಟ್ ಇನ್ನೊಂದು ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ನಾವಿಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಚಿಕ್ಕ ಪುಟ್ಟ ಎಲ್ಲರೂ ಸೇರಿ ರೀಲ್ಸ್ ಮಾಡಿಕೊಂಡು ನೀರು ಜೊತೆ ಆಟ ಆಡ್ಕೊಂಡು ನಿಂತಿದ್ವಿ. ಫೈನಲಿ ಬೋಟ್ ಬಂತು, ಹತ್ಕೊಂಡು ಹೊರಟ್ವಿ. ತುಂಬ ಮುಂದೆ ಕರ್ಕೊಂಡು ಹೋಗ್ತಾರೆ. ಮಿನಿಮಮ್ 1 ಅವರ್ 1.5 ಅವರ್ ನಮಗೆ ಫುಲ್ಲು ಸಮುದ್ರದಲ್ಲೇ ಟೈಮ್ ಸ್ಪೆಂಡ್ ಮಾಡಿಸ್ತಾರೆ. ಚೆನ್ನಾಗಿತ್ತು, ಒಂಥರ ಸೂಪರಾಗಿತ್ತು. ಅಲೆಗಳು ಬರ್ತಾಯಿದ್ರೆ
ಆ ಅಲೆಗಳಲ್ಲಿ ಮಧ್ಯದಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಸಕ್ಕತ್ತಾಗಿತ್ತು. ಬೋಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡೋದು, ಮತ್ತು ಅದರಲ್ಲೇ ಡಿ ಜೆ ಎಲ್ಲ ಹಾಕಿದ್ರು, ಸಾಂಗ್ಸ್ ಎಲ್ಲ ಒಳ್ಳೊಳ್ಳೆ ಸಾಂಗ್ಸು, ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿತ್ತು. ಫುಲ್ಲು ಡ್ಯಾನ್ಸು ಅದೆಲ್ಲ. ಅಕ್ಕಪಕ್ಕ ನಮ್ಮ ಥರಾನೇ ಬೋಟ್ಗಳಲ್ಲಿ ಈ ರೀತಿ ಹೋಗೋರು ಎಲ್ಲರೂ ಫುಲ್ಲು ಶೌಟ್ ಮಾಡಿಕೊಂಡು ಕಿಚ್ಕೊಂಡು ಸಕ್ಕತ್ತಿತ್ತು. ನಾವು ಈ ರೀತಿ ಮುಂದೆ ಫುಲ್ಲು ಗ್ರಿಲ್ಸ್ ಹಾಕಿದ್ರು, ಅದ್ರ ಮುಂದೆ ಕಡೆ ಸ್ವಲ್ಪ ಸ್ಟೂಲ್ ಟೈಪ್ ಇತ್ತು ಕೂತ್ಕೊಳ್ಳೋ ಥರ. ಆ ಥರ ಕೂತ್ಕೊಂಡು ಪಾಪುನ ಹಿಡ್ಕೊಂಡು ಅಲ್ಲಿ ನಿಲ್ಲಿಸ್ಕೊಂಡು ಅವಳಿಗೊಂಥರ ಖುಷಿ. ವಾಟರ್ ಅಂದರೆ ಫುಲ್ಲು ಖುಷಿ, ಬೀಚಲ್ಲಿ ಆಟ ಆಡೋದು. ನೀರು ಊರಲ್ಲೇ ಆಯಿತು, ಬೋರಲ್ಲಿ ನೀರು ಹೋಗ್ತಾಯಿದ್ರು, ಫುಲ್ಲು ಖುಷಿ ಆಟ ಆಡೋಕ್ಕೆ. ಇಲ್ಲಿ ಅಷ್ಟೊಂದು ನೀರು ನೋಡಿಬಿಟ್ಲಲ್ವಾ, ಒಂಥರ ಅವಳಿಗೆ ಎಕ್ಸೈಟ್ ಆಗ್ತಿತ್ತು, ತುಂಬಾ ಖುಷಿ ಪಡ್ಲು. ನೋಡಿ ಡಿ ಜೆ ಹಾಕಿದ್ರು, ಫುಲ್ಲು ಸಾಂಗು, ಡ್ಯಾನ್ಸ್ ಮಾಡ್ತಾನೇ ಇದ್ದೀವಿ, ನೀರು ನೋಡಿಕೊಂಡೆ ಡ್ಯಾನ್ಸ್. ಇಲ್ಲಿ ಆ್ಯಕ್ಚುಲಿ ಡಾಲ್ಫಿನ್ ನೋಡೋಕೆ ಬಂದಾಗಿರಲಿಲ್ಲ, ನಾವು ಇಲ್ಲಿ ಡಿ ಜೆ ಹಾಕಿರೋದನ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಅನಿಸ್ತು. ಆದರೂ ಒಂಥರ ಎಂಜಾಯ್ಮೆಂಟ್ ಇದು. ಸಮುದ್ರದ ಮಧ್ಯದಲ್ಲಿ ಹೋಗಿ ಈ ರೀತಿ ನೋಡಿಕೊಂಡು ಸುತ್ತಲೂ ನೀರು ಮಧ್ಯದಲ್ಲಿ ನಾವು ಡ್ಯಾನ್ಸ್ ಮಾಡಿಕೊಂಡು ಒಂಥರ ಸಕ್ಕತ್ತಾಗಿತ್ತು. ಪಾಪುಗೆ ಮೇಯ್ನು ಅವಳು ಕೂತ್ಕೊಳ್ಳೋಕೆ ರೆಡಿನೇ ಇಲ್ಲ, ಸೀಟಲ್ಲಿ ನಿಂತ್ಕೊಂಡು ಬರೀ ವಾಟರ್ ನೋಡೋದೇ ಆಯಿತು ತುಂಬ. ಎಲ್ಲ ಫುಲ್ಲು ಆ ಕಡೆ ನೋಡೋದು ಈ ಕಡೆ ನೋಡೋದು, ಅಮ್ಮ ವಾಟರ್ ಅಂತಲೇ ಇದ್ಲು. ಫುಲ್ಲು ಖುಷಿ ಎಂಜಾಯ್ ಮಾಡಿದ್ಲು ಪಾಪ. ಅವಳು ಖುಷಿ ನೋಡೋದೇ ಒಂಥರ ಖುಷಿ, ತುಂಬ ಎಂಜಾಯ್ ಮಾಡಿದ್ಲು. ನಾವು ನೋಡಿ, ನಾನು ಪಾಪುನ ನಮ್ಮ ಮನೆಯವ್ರ ಜೊತೆ ಕೂರಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾನಿಲ್ಲಿ ಫ್ರಂಟಿಗೆ ಬಂದೆ. ಸ್ವಲ್ಪ ಫ್ರಂಟ್ ಅಂದರೆ ನಾವು ಹಿಂಗೆ ಹತ್ಕೋತೀವಲ್ಲ ಬ್ಯಾಕ್ ಸೈಡು, ಅಲ್ಲಿಗೆ ಬಂದ್ವಿ ಫ್ರಂಟ್ ಹತ್ರ. ಫುಲ್ ಈ ಥರ ನಿಂತ್ಕೊಂಡು ನೀರು ಹಿಂಗೆ ಅಲೆಗಳು ಬರ್ತಾ ಇದ್ದರೆ, ಬೋಟ್ ಈ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ರೆ, ಡಿ ಜೆಗೂ ಆ ಬೋಟ್ ಡ್ಯಾನ್ಸ್ ಮಾಡೋದಕ್ಕೂ ಸಖತ್ತಾಗಿತ್ತು ಗೊತ್ತಾ. ಅದರಲ್ಲಿ ನಾವೆಲ್ಲ ಲೇಡೀಸು ಮುಂದೆ ನಿಂತ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು, ಎಲ್ಲರೂ ಫೋನ್ ಬಿದ್ದೋಗುತ್ತೆ ನೀರಲ್ಲಿ ಅಂತ ಕಾಮಿಡಿಗಳು ಮಾಡಿಕೊಂಡು, ಆದರೂ ಕ್ಯಾಪ್ಚರ್ ಮಾಡಲೇಬೇಕು. ಮೆಮೊರೀಸ್ ಅಲ್ವಾ ಇದೆಲ್ಲ, ಪದೇ ಪದೇ ಹೋಗೋಕ್ಕಾಗುತ್ತಾ, ತಿಂಗಳ ಅಥವಾ ಬೇಕಂದಾಗೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಇದೊಂಥರ ಸ್ವೀಟ್ ಮೆಮೊರೀಸು, ಹಾಗೇ ಒಂದು ಮೈಂಡಲ್ಲಿ ಉಳಿಬೇಕು, ಹಾಗೆ ವೀಡಿಯೋಸಲ್ಲಿ ಉಳಿಬೇಕು, ನೋಡಿಕೊಂಡಾಗ ಖುಷಿ ಪಡಬೇಕಲ್ವ. ಹಾಗಾಗಿ ಈ ಥರ ಕ್ಯಾಪ್ಚರ್ ನೋಡಿ, ಮುಂದೆಗಡೆ ನೀರು ಎಷ್ಟು ಚೆಂದ ಕಾಣುತ್ತೆ. ನಾವು ಆ ನೀರು ಮುಂದೆ ಹೋಗ್ತಾ ಇದ್ದೀವಿ, ಅದು ಅಲೆಗಳು ನೋಡಿ, ಒಂದೊಂದು ಟೈಮು ಗಾಳಿ ಜಾಸ್ತಿ ಇರೋ ಟೈಮಲ್ಲಿ ಅಲೆಗಳು ಸ್ವಲ್ಪ ಜೋರು ಬರೋದು, ಆಗ ಫುಲ್ಲು ಬೋಟು ಡ್ಯಾನ್ಸ್ ಮಾಡೋದು ಮುಂದೆ ಹಿಂದೆ, ಸಖತ್ ಅನಿಸ್ತಾಯಿತ್ತು. ತುಂಬ ಕಿಕ್ಕು, ಒಂಥರ ಮೈಂಡು. ನಾವು ಸುತ್ತಲೂ ನೀರಲ್ಲಿದ್ದೀವಲ್ವ, ಸುತ್ತಲೂ ನೀರು, ಎಲ್ಲಿ ನೋಡಿದ್ರೂ ನೀರು, ಎಲ್ಲಿ ಏನೂ ಕಾಣಿಸ್ತಾ ಇಲ್ಲ ಗೊತ್ತಾ, ಅಷ್ಟು ಚೆಂದ ನೀರು. ನೋಡಿ ಎಲ್ಲರೂ ಫುಲ್ಲು ಸುಮ್ಮನೆ ಕೂತಿದ್ರು, ಡಿ ಜೆ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ತಿದ್ರು. ಆ್ಯಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಯಾರೂ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ನಮ್ಮ ಬ್ಯಾಚಲ್ಲಿ ಫುಲ್ಲು ಕನ್ನಡ ಸಾಂಗ್ ಬೇಕು ಅಂತ ಕನ್ನಡ ಒಳ್ಳೊಳ್ಳೆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿದರು ಡ್ಯಾನ್ಸಿಗೆ. ಫಸ್ಟ್ ಆ್ಯಕ್ಚುಲಿ ಮಕ್ಕಳು ಫುಲ್ಲು ಡ್ಯಾನ್ಸ್ ಖುಷಿ ಪಡ್ತಾಯಿದ್ರು ನೋಡಿ. ಮೊದಲು ಇಲ್ಲಿ ಲೇಡೀಸ್ ಸ್ಟಾರ್ಟ್ ಮಾಡಿದರು, ಸ್ವಲ್ಪ ಮಧ್ಯದಲ್ಲಿ ಮಕ್ಕಳು, ಅವರು ನೀರು ನೋಡಿ ಸಾಕಾಗಿ ಸಾಂಗ್ಸ್ ಒಳ್ಳೊಳ್ಳೆದು ಬರ್ತಾಯಿತ್ತಲ್ಲ ಕನ್ನಡ ಸಾಂಗ್ಸು, ಮಕ್ಕಳು ಹೋದರು ಡ್ಯಾನ್ಸ್ ಮಾಡಲಿಕ್ಕೆ. ಬಟ್ ಆ ಡ್ಯಾನ್ಸ್ ಮಧ್ಯದಲ್ಲಿ ಅಲೆಗಳಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರೆ ಸೂಪರಾಗಿತ್ತು. ಮತ್ತು ಮಧ್ಯದಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಅದು ಯಾವುದೋ ಪ್ಯಾಲೇಸ್ ಅನಿಸುತ್ತೆ ಇಲ್ಲಿ, ಆ ಪ್ಯಾಲೇಸ್ ಆ್ಯಕ್ಚುಲಿ ಸಖತ್ತಾಗಿದೆ ಅಂತೆ, ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಿದೆ ಅಂತೆ. ಅಲ್ಲೇನೋ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ, ಬಟ್ ಅದನ್ನು ಎಲ್ಲ ನೋಡಿಕೊಂಡು ಸ್ವಲ್ಪ ದೂರದಲ್ಲಿತ್ತು. ಮತ್ತು ಚಿಕ್ಕ ಪುಟ್ಟ ಪ್ಲೇಸಸ್ ಕಾಣಿಸುತ್ತೆ. ನಾವು ಆ್ಯಕ್ಚುಲಿ ಬೆಳಗ್ಗೆ ನೋಡಿದ್ದಂಥ ಅಗೋಡ ಫೋಟೋ ಇದೆಲ್ಲ ಕಾಣಿಸುತ್ತೆ ಸಮುದ್ರದಲ್ಲಿ ಮಧ್ಯದಲ್ಲಿ ಹೋಗ್ತಾಯಿದ್ರೆ. ಎಲ್ಲದನ್ನು ನೋಡಿಕೊಂಡು ನಾವು ಸುತ್ತಲೂ ನೋಡಿಕೊಂಡು, ಅಲ್ಲಿ ನೋಡಿ ಡಾಲ್ಫಿನ್ನು, ಇಲ್ಲಿ ನೋಡಿ ಡಾಲ್ಫಿನ್ ಅಂತ ಕಾಮಿಡಿ ಮಾಡಿಕೊಂಡು ಪಾಪ ಬೋಟವರು ನಮ್ಮನ್ನು ಫುಲ್ಲು ರೇಗ್ಸ್ ಹಾಕಿದ್ರು. ನೋಡಿ ಅಲ್ವಂತು ಅಂತ. ಆ್ಯಕ್ಚುಲಿ ಇಷ್ಟೊಂದು ಬೋಟ್ಗಳು ಸೌಂಡ್ ಮಾಡಿಕೊಂಡು ಸಮುದ್ರದಲ್ಲಿದ್ದರೆ ಪಾಪ ಆ ಡಾಲ್ಫಿನ್ಸ್ ಇನ್ನೆಲ್ಲಿಂದ ಬರುತ್ತೆ ನಮ್ಮನ್ನು ನೋಡೋಕ್ಕೆ ಅಂದ್ಕೊಂಡು ನಾವು ಆ್ಯಕ್ಚುಲಿ ಹಾಗೆ ಮಾತಾಡಿದ್ದು. ಇಷ್ಟೊಂದು ಸೌಂಡ್ ಇದೆ ಸುತ್ತಲೂ ಬೋಟ್ಗಳು, ಅಷ್ಟು ಸೌಂಡಲ್ಲಿ ಪಾಪ ಯಾರು ಏನು ಮಾಡ್ತಾರೋ ಅಂತ ಹೆದ್ರುಕೊಂಡು ಪಾಪ ಡಾಲ್ಫಿನ್ಸ್ ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಆದರೂ ಲಾಸ್ಟಲ್ಲಿ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ತೆ ಆ್ಯಕ್ಚುಲಿ ನೋಡಿ, ಕಾಣಿಸ್ತಾ ಇತ್ತು ಸ್ವಲ್ಪ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಎಷ್ಟು ಕಾಣುತ್ತೋ ಅಷ್ಟು ಸಾಕು ಅಂತ. ಸುತ್ತಲೂ ಈ ರೀತಿ ಕೆಲವೊಂದು ಫೋರ್ಟ್ಗಳು, ಕೆಲವೊಂದು ಪ್ಲೇಸಸ್ ಈ ರೀತಿ ದ್ವೀಪಗಳ ಮಧ್ಯದಲ್ಲಿ ಹಿಂಗೆ ಕಾಣಿಸ್ತಾ ಇರೋವಾಗ ಎಲ್ಲ ನೋಡಿಕೊಂಡು
ಸುತ್ತಾಡಿಕೊಂಡು ಮತ್ತೆ ನಾವುಗಳು ಮಕ್ಕಳು ಎಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ಲು ನೋಡಿ ಬೇರೆ ಬೋಟ್ಗಳವರು ನಮ್ಮ ಬೋಟಲ್ಲಿರೋರು ಎಲ್ಲರೂ ಅಲ್ಲಿ 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 ಡಾಲ್ಫಿನ್ ಅಂತ ಫುಲ್ಲು ಕಾಮಿಡಿ ಮಾಡಿಕೊಂಡು ಬಟ್ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತೆ ಆ್ಯಕ್ಚುಲಿ ಈ ಡಾಲ್ಫಿನಲ್ಲಿ ಈ ಒಂದು ರೆಕ್ಕೆಗಳಿರುತ್ತಲ್ಲ ಆ ಸೈಡು ಮೇಲೆ ಅದು ಸ್ವಲ್ಪ ಸ್ವಲ್ಪ ಕಾಣಿಸ್ತೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ಹಿಂಗೆ ಎದೊಳೋದು ಮುಳುಗೋದು ಈ ಥರ ಬಟ್ ಅದು ಪರ್ಫೆಕ್ಟಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ಸಡನ್ನಾಗಿ ವಿತಿನ್ ಸೆಕೆಂಡಲ್ಲಿ ಅವು ಮೂವ್ ಆಗಿಬಿಡುತ್ತಲ್ವ ಡಾಲ್ಫಿನ್ಸು ಆ ಥರ ನೋಡಿದ್ವಿ ಒಂದು ಕಡೆ ಎರಡು ಕಡೆ ಸಾಕಲ್ವಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಪಟ್ವಿ ಮಕ್ಕಳು ಫುಲ್ಲು ಡ್ಯಾನ್ಸು ಗೊತ್ತಾ ನಾವು ಡಾಲ್ಫಿನ್ ಅಂದ್ಕೊಂಡು ನೋಡಿ ಅಲ್ಲಿ ಕಾಣಿಸ್ತು ಇಲ್ಲಿ ಕಾಣಿಸ್ತು ಅಂತ ಒಂದು ಸತಿ ಕಣ್ಣಿಗೆ ಕಾಣಿಸಿದ ತಕ್ಷಣ ಬಿಟ್ಟಾಕ್ಬಿಟ್ರು ಡಾಲ್ಫಿನ್ ಕತೆನ ನೆಕ್ಸ್ಟು ಫುಲ್ಲು ಡ್ಯಾನ್ಸು ಮಕ್ಕಳು ಫುಲ್ಲು ಡ್ಯಾನ್ಸು ರಾರಕ್ಕಮ್ಮ ಅಂದ್ಕೊಂಡು ಮತ್ತು ಕನ್ನಡ ಸಾಂಗ್ಸ್ ಯಾವ್ದ್ಯಾವ್ದು ಬರುತ್ತೋ ಅದು ಹಿಂದಿ ಸಾಂಗ್ಸಿಗೆ ಅವ್ರವ್ರಿಗೆ ಬೇಕಾದಾಗ ಅವರು ಸ್ಟೆಪ್ಸ್ ಹಾಕ್ಕೊಂಡು ನೋಡಿ ಏನು ಫುಲ್ಲು ಮೇಡಮ್ ಅವರೆಲ್ಲ ಡ್ಯಾನ್ಸು ನಮ್ಮ ಮೇಡಮ್ ಫುಲ್ಲು ಸಾಂಗ್ಸ್ ಬಂದರೆ ಫುಲ್ಲು ಆ್ಯಕ್ಟಿವ್ ಆಗ್ತಾರೆ ಸಾಂಗ್ಸ್ ಹೋಯ್ತು ಕೆಳಗೆ ಇಳಿದ್ರು ಸೈಲೆಂಟ್ ಆದರೂ ಅಂದರೆ ಫುಲ್ಲು ಡಲ್ಲಾಗಿ ಸುಸ್ತಾಗಿಬಿಡ್ತಾರೆ ಪಾಪ ಇವಾಗ ಫುಲ್ ಎಂಜಾಯ್ ಮಾಡ್ತಾಳೆ ನಾನು ಅದೇ ಹೇಳ್ತಾ ಇದ್ದೀನಿ ಸ್ಲೋ ಮಾಡು ನಿಧಾನ ಮಾಡು ಆಮೇಲೆ ಸುಸ್ತು ಮತ್ತು ನಾನು ಬೇರೆ ಪ್ಲೇಸ್ಗೆ ಹೋದಾಗ ನೋಡಿದೆ ಒಂಥರ ಡಲ್ಲಾಗಿರೋದು ಮುನ್ಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋಂಗಿಲ್ಲ ನನಗೆ ಕಾಲು ನೋವು ಅಂತ ಹೇಳಲೇಬಾರ್ದು ಅಂತ ಹೇಳ್ತಾನೆ ಇದ್ದೀನಿ ನಾನು ಸ್ಲೋ ಮಾಡು ಅಂದರೆ ಫುಲ್ಲು ಜಿಗಿತಾಳೆ ಏನು ಫುಲ್ಲು ಡ್ಯಾನ್ಸು ಕುಣಿಯೋದು ನೋಡಿ ಫುಲ್ಲು ಮೇಡಮ್ಮರು ಹೇಳಿ ನನಗೆ ಬಾಯಿ ನೋವ್ತಾ ಇದೆ ಹೊರತು ಅವಳಿಗಂತೂ ಕೇಳಿಸೋದೇ ಇಲ್ಲ ಸಾಂಗ್ಸ್ ಕೇಳೋ ಟೈಮಲ್ಲಿ ಈ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಾಂಗ್ಸ್ ಎಲ್ಲಿ ಕೇಳಿದ್ರು ಡ್ಯಾನ್ಸು ಸರಿ ಪಾಪ ಎಂಜಾಯ್ ಮಾಡ್ಕೊಳ್ಳಿ ಬಿಡಿ ಪಾಪ ಇನ್ನೇನು ಡೈಲಿ ಸಿಗ್ತಾರ ಈ ಥರ ಫ್ರೆಂಡ್ಸು ಈ ಥರ ಎಂಜಾಯ್ಮೆಂಟ್ ಪ್ಲೇಸು ಅಂದ್ಕೊಂಡು ಮಾಡ್ಕೊಳ್ಳಿ ಅಂತ ಬಿಟ್ಟೆ ಇವ್ರದ್ದು ಆದ ತಕ್ಷಣ ಅಂಕಲ್ಗಳು ಶುರು ಅಂಕಲ್ಸೂ ಅಷ್ಟೇ ಫುಲ್ಲು ಏನು ಖುಷಿಯಾಗಿ ಡ್ಯಾನ್ಸು ಅವ್ರಿಗೆ ಬೇಕಾಗಿದ್ದ ಹಳೆ ಸಾಂಗ್ಗಳು ಎಲ್ಲ ಹಾಕ್ಸ್ಕೊಂಡು ಡಿಜೆಲ್ ಮಿಕ್ಸ್ ಆಗಿರುತ್ತಲ್ಲ ಇವಾಗೆಲ್ಲ ಸಾಂಗ್ಸ್ ಆ ಥರ ಸಾಂಗ್ಸ್ ಹಾಕಿಸ್ಕೊಂಡು ಫುಲ್ಲು ಡ್ಯಾನ್ಸು ಸಖತ್ ಮಾಡಿದ್ರು ಅವರು ನಾವೆಲ್ಲ ಮುಂದೆಗಡೆ ನಿಂತ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ನಾವು ಸ್ಟಾರ್ಟ್ ಅವ್ರದ್ದೆಲ್ಲ ಮುಗಿದವ್ರು ಸುಸ್ತಾಗಿ ಹೋಗಿ ಕೂತರು ಮತ್ತು ನೆಕ್ಸ್ಟ್ ಲೇಡೀಸ್ ಎಲ್ಲರೂ ಸೇರಿ ಫುಲ್ಲು ಒಂದು 3-4 ಸಾಂಗ್ಸಿಗೆ ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಮಾಡಿ ಎಂಜಾಯ್ಮೆಂಟ್ ಮಾಡಿಕೊಂಡು ಮತ್ತು ಸಮುದ್ರದ ಕಡೆ ಒಂದು ಸ್ವಲ್ಪ ಹೊತ್ತು ನಾವು ಸಮಾಧಾನವಾಗಿ ನೋಡ್ತಾ ಇದ್ವಿ ಆಗಡ ಫೋರ್ಟ್ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅದನ್ನು ಕ್ಯಾಪ್ಚರ್ ಮಾಡಿದೆ ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ್ದು ಅಂತ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನೀರು ನೋಡಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಒಂದೆರಡು ಫೋಟೋಸು ಅದು ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡೋಷ್ಟರಲ್ಲಿ ಬಂದೇ ಬಿಡ್ತು ನಮಗೆ ಇಳಿಯೋ ಟೈಮ್ ಕೆಳಗೆ ಇಳಿದ ತಕ್ಷಣ ಹೊರಟ್ವಿ ರೂಮ್ ಕಡೆ ಬೇಗ ಹೋಗೋಣ ನೆಕ್ಸ್ಟ್ ಯಾವ ಪ್ಲೇಸ್ ಏನು ಅಂತ ಗೆಸ್ ಮಾಡ್ಕೊಂಡು ಹೊರಟ್ವಿ ಇಲ್ಲಿ ಐ ಲವ್ ಮಿರಾಮರ್ ಅಂತ ಹೇಳಿದ್ನಲ್ಲ ಅಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ತೆಕ್ಕೊಂಡು ಮತ್ತೆ ಸ್ಟಾರ್ಟ್ ಆದ್ವಿ ಆ್ಯಕ್ಚುಲಿ ಬೀಚಲ್ಲಿ ಸಕ್ಕತ್ತಾಗಿತ್ತು ಏನು ಫುಲ್ ಎಂಜಾಯ್ಮೆಂಟ್ ಅಂದರೆ ಫುಲ್ ಕಾಲೆಲ್ಲ ನೋವು ಬಂದುಬಿಡ್ತು ಸುಸ್ತೇ ಆಗೋಯ್ತು ಕೂತೇ ಇಲ್ಲ ಅಂದ್ಕೊಳ್ಳಿ ನಾವು ಬೋಟ್ ಹತ್ತಿದ ತಕ್ಷಣ ಫುಲ್ಲು ಸಮುದ್ರ ನೋಡಿದ್ದಾಯಿತು ಸುತ್ತಲೂ ಏನೇನು ಕಾಣುತ್ತೆ ಬೇರೆಯವ್ರ ಬೋಟಲ್ಲೆಲ್ಲ ಯಾರ್ಯಾರು ಹೇಗೆ ಮಾಡ್ತಾರೆ ಫುಲ್ ಒಂಥರ ಸಖತ್ತಾಗಿತ್ತು ಎಂಜಾಯ್ಮೆಂಟು ನೆಕ್ಸ್ಟು ಹೋಗ್ತಾ ಇದ್ದೀವಿ ಫುಲ್ಲು ಸಮುದ್ರದಲ್ಲಿ ಬರೀ ಶಿಪ್ಸು ಮತ್ತು ಬೋಟ್ಗಳು ನೋಡಿ ಇದೆಲ್ಲ ಫುಲ್ಲು ಸಂಜೆ ಟೈಮು ಪಾರ್ಟೀಸ್ ಮಾಡೋ ಒಂದು ಶಿಪ್ಸು ಅಂದರೆ ಗೊತ್ತಿರೋದೇ ಅಲ್ವಾ ಎಲ್ಲರೂ ಸಂಜೆ 6 ಗಂಟೆ ಮೇಲೆ ಆ್ಯಕ್ಚುಲಿ ಇದೆಲ್ಲ ಪಾರ್ಟೀಸು ಶಿಪ್ಪಲ್ಲಿ ಶುರು ಆಗೋದು ಆ್ಯಕ್ಚುಲಿ ಸಂಜೆ ಟೈಮು ಕ್ರೂಸ್ ಪಾರ್ಟಿಲೆಲ್ಲ ಸಖತ್ತಾಗಿರುತ್ತೆ ಬೋಟಲ್ಲಿ ಅದರಲ್ಲೂ ಅಷ್ಟೇ ಸಮುದ್ರಕ್ಕೆ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಫುಲ್ಲು 1 ಅವರ್ 1.5 ಅವರು ಫುಲ್ಲು ಪಾರ್ಟಿ ಡಿ ಜೆ ಹಾಕ್ಕೊಂಡು ಒಳ್ಳೊಳ್ಳೆ ಸಾಂಗ್ಸು ಡ್ಯಾನ್ಸು ಎಲ್ಲ ಇರುತ್ತೆ ಕ್ರೂಸ್ ಪಾರ್ಟಿ ನಾವು ಇವಾಗ ಮಧ್ಯಾಹ್ನ ಹೇಗೆ ಬೋಟಲ್ಲಿ ಹೋಗಿ ಡ್ಯಾನ್ಸ್ ಮಾಡಿಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಜಾಲಿ ಮಾಡಿದ್ವೋ ಹಾಗೆ ನೈಟು ಡಿ ಜೆಲಿ ಆ ಲೈಟಿಂಗ್ಸಲ್ಲಿ ಮಾಡೋದು ಬಟ್ ಆ್ಯಕ್ಚುಲಿ ಇವರು ಸ್ವಲ್ಪ ಬೇಗನೆ ಕರ್ಕೊಂಡೋದ್ರು ಇನ್ನೂ 1 ಅವರ್ ಇದೆ ಅಂತ ಹೇಳಿ ನಮ್ಮನ್ನು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿಸಿ ಬಸ್ಸಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಆಮೇಲೆ 6 ಮೇಲೆ ಕರ್ಕೊಂಬಂದರು ನೋಡಿ ಕ್ರೂಸ್ ಪಾರ್ಟಿಗೆ ಎಂಟ್ರಿ ಆದ್ವಿ ಆ್ಯಕ್ಚುಲಿ ಇದ್ರ ಸುತ್ತಲೂ ಫುಲ್ಲು ಎಷ್ಟು ದೊಡ್ಡ ಕೆಸಿನೋಸ್ ಇದೆ ಗೊತ್ತಾ ಸಖತ್ತಾಗಿತ್ತು ಬಟ್ ನಾವು ಕ್ರೂಸ್ ಪಾರ್ಟಿಗೆ ಒಬ್ಬೊಬ್ಬರೇ ಎಂಟ್ರಿ ಆದ್ವಿ ಎಲ್ಲ ಆಂಟಿ ಅಂಕಲ್ಸು ನಾವು ಎಲ್ಲ ಬಾಯ್ ಟಾಟಾ ಅಂತ ಹೇಳ್ಕೊಂಡು ಹೊರಟ್ವಿ ಫೈನಲಿ ಇನ್ನಾದ್ವಿ ಒಳಗಡೆ
ನೋಡೋಣ ಸ್ವಲ್ಪ ಹೊತ್ತು ಏನೇನಿರುತ್ತೆ ಅಂತ. ಮೇಲೆ ಫುಲ್ಲು ಟಾಪ್ ಮೇಲೆ ಈ ಥರ ಓಪನ್ ಪ್ಲೇಸು, ಈ ರೀತಿ ಲೈಟ್ಸ್ ಎಲ್ಲ ಹಾಕಿ ಡಿ ಜೆ ಎಲ್ಲ ಸಾಂಗ್ಸ್ ಹಾಕಿ ಒಳ್ಳೊಳ್ಳೆ ಲೈಟ್ಸು, ಸೂಪರ್ ಎಫೆಕ್ಟ್ ಇತ್ತು. ಒಂದು ಪಬ್ಬಲ್ಲಿ ಹೋಗಿ ಕೂತಾಗಿತ್ತು, ಡ್ಯಾನ್ಸ್ ಮಾಡ್ದಾಗಿತ್ತು. ಬಟ್ ಎಲ್ಲರೂ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿದ್ರು. ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಫುಲ್ಲ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಮೇಲೆ. ಮತ್ತು ಸುತ್ತಲೂ ಯಾವ್ಯಾವ ಥರ ಶಿಪ್ಸ್ ಇರುತ್ತೆ ಅಂತ 2 ನಿಮಿಷ ನೋಡಿಕೊಂಡು ಮತ್ತೆ ನೆಕ್ಸ್ಟು ಆ್ಯಕ್ಚುಲಿ ಒಳಗಡೆ ಒಂದು ರೂಮ್ ಥರ ಇರುತ್ತೆ, ಅದ್ರ ಮೇಲೆ ನಾವು ಇಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಒಳಗಡೆ ಆ್ಯಕ್ಚುಲಿ ಫುಲ್ಲು ಡಿ ಜೆ ಅರೇಂಜ್ ಮಾಡಿರ್ತಾರೆ. ಅಂದರೆ ಒಬ್ಬರು ಅದಕ್ಕೆ ಡಿ ಜೆನ ಮೇಂಟೈನ್ ಮಾಡಲಿಕ್ಕೆ ಒಬ್ರು ಇರ್ತಾರೆ. ಅವರು ಯಾವ ಥರ ಸಾಂಗ್ಸ್ ಹಾಕ್ತಾರೆ, ಯಾವ್ಯಾವ ಥರ ನಮಗೆ ಎಂಟರ್ಟೈನ್ ಮಾಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು 1 ಅವರ್ 1.5 ಅವರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇದರಲ್ಲಿ. ಬಟ್ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿ. ನಾನು ನನ್ನ ಮಗಳು ಮೇಲೆ ಎಲ್ಲ ಸ್ವಲ್ಪ ಹೊತ್ತು ಈ ರೀತಿ ಸುತ್ತಾಡಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ಆಮೇಲೆ ಒಳಗಡೆ ಹೋದ್ವಿ. ಆ್ಯಕ್ಚುಲಿ ನಮ್ಮದು ನ್ಯೂ ಇಯರ್ ಆದಮೇಲೆ ಅಲ್ವಾ ಹೋಗಿದ್ದು ನಾವು ಗೋವಾ ಕಡೆ ಎಲ್ಲ ಟ್ರಿಪ್ಪು. ಹಾಗಾಗಿ 2026ಗೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಹೇಳ್ತಾರೆ, ಅಂದರೆ ವಿಶ್ ಮಾಡೇ ಮಾಡ್ತಾರೆ. ಆ್ಯಕ್ಚುಲಿ ಡಿ ಜೆ ಅವರು ಆ ಥರ ಸ್ಟಾರ್ಟಿಂಗ್ ಮಾಡಿ ನಮಗೆ ವಿಶ್ ಮಾಡಿ ಆಮೇಲೆ ಆ್ಯಕ್ಚುಲಿ ಇದನ್ನು ಹೇಳಲೇಬೇಕು, ಇವರು ಈಗಲೂ ಅವ್ರ ಕಲ್ಚರ್ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ನಿಜ ಗ್ರೇಟು. ಈ ಥರ ಒಂದು ಕ್ರೂಸ್ ಪಾರ್ಟಿಲಿ ಡಿ ಜೆಲಿ ಅವ್ರ ಕಲ್ಚರ್ ಅಂದರೆ ಹಳೆ ಕಾಲದಿಂದ ಮೊದಲಿಂದ ಅವರು ಈ ಗೋವಾದಲ್ಲಿ ಫಸ್ಟು ಸ್ಟಾರ್ಟಿಂದ ಯಾವ ಥರ ಜನ ಸಾಂಗ್ಸ್ ಹಾಕ್ಕೊಂಡು ಆ ಡ್ಯಾನ್ಸು, ಆ ಡ್ಯಾನ್ಸ್ ಫಾರ್ಮು, ಯಾವ ಥರ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರು, ಯಾವ ಥರ ಅವರು ಸ್ಟೆಪ್ಸು ಪ್ರತಿಯೊಂದೂ ಹಾಗೆ ನೀಟಾಗಿ ನಾನು ಆ್ಯಕ್ಚುಲಿ ಯಾವಾಗಲೂ ಮೂವೀಸಲ್ಲೆಲ್ಲ ನೋಡಿದ್ದು ಗೊತ್ತಾ, ಆ ಥರನೇ ಸೇಮ್ ಸ್ಟಾರ್ಟಿಂಗ್ ನಮಗೆ ತೋರಿಸಿದ್ದು. ಒಂದು 2 ಸಾಂಗ್ಸ್ನ ಹಾಕಿ ತೋರಿಸಿದ್ದು, ಮಧ್ಯದಲ್ಲೊಂದು ಸ್ಟಾರ್ಟ್ ಒಂದು ಚೆನ್ನಾಗಿತ್ತು. ಒಂಥರ ಎಷ್ಟು ಚೆನ್ನಾಗಿ ಅವರು ಆ ಪ್ಲೇಸಲ್ಲಿ ಆ ಥರ ಇದ್ರೂ ಅವ್ರ ಕಲ್ಚರ್ನ ಬಿಟ್ಕೊಟ್ಟಿಲ್ಲ ನೋಡಿ, ನಿಜ ಗ್ರೇಟ್ ಅಂತಲೇ ಹೇಳ್ಬೋದು. ಆಮೇಲೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಒಂದೊಳ್ಳೆ ಸಾಂಗ್ ಹಾಕಿ ಬಿಟ್ಟರು ಡ್ಯಾನ್ಸಿಗೆ. ಆಮೇಲೆ ಕಪಲ್ಸು ಈ ಥರ ಅವ್ರು ಆ್ಯಕ್ಚುಲಿ ಅನೌನ್ಸ್ ಮಾಡೋರು, ಸ್ವಲ್ಪ ಕಪಲ್ಸ್ ಇದ್ದರೆ ಬನ್ನಿ ಎಂಜಾಯ್ ಮಾಡಿ, ಒಳ್ಳೊಳ್ಳೆ ಸಾಂಗ್ಸ್ ಬರುತ್ತೆ ಅಂತೆಲ್ಲ ಹೇಳೋರು. ಆಮೇಲೆ ಲೇಡೀಸು ಮಕ್ಕಳು, ಈ ಮಕ್ಳಿಗೂ ಯಾರೇ ಹೋಗಲಿ, ಕಪಲ್ಸ್ ಹೋಗಲಿ, ಜೆಂಟ್ಸ್ ಹೋಗಲಿ, ಲೇಡೀಸ್ ಹೋಗಲಿ, ಯಾರೇ ಹೋದರೂ ಮಕ್ಕಳು ಮಧ್ಯದಲ್ಲಿ ಇದ್ದೇ ಇರಬೇಕು. ಆ ಮಕ್ಳಿಗೆ ಡಿ ಜೆ ಸಾಂಗ್ ಕೇಳಿದ ತಕ್ಷಣ ಓಡ್ತಾರೆ ಡ್ಯಾನ್ಸ್ ಮಾಡೋಕ್ಕೆ. ನಾನು ಆ್ಯಕ್ಚುಲಿ ಪಾಪನ್ನ ಬಿಟ್ಟಿರಲಿಲ್ಲ, ಅವಳು ಪಾಪ ಬೇರೆ ಮಕ್ಕಳನ್ನ ನೋಡಿ ನಾನು ಹೋಗ್ತೀನಿ ಅಂತ ಆಟ ಮಾಡಿದ್ಲು ಅಂತ ಬಿಟ್ಟಿದ್ದು. ಮತ್ತು ಆಮೇಲೆ ಕಾಲು ನೋವು ಸುಸ್ತು ಅಂತಾಳೆ ಅಂತ ನನ್ನ ಭಯ. ಬಟ್ ಸಾಂಗ್ ಹಾಕಿದ ತಕ್ಷಣ ಆ್ಯಕ್ಟಿವ್ ಆಗ್ತಾಳೆ, ಮಿಕ್ಕಿದ ಟೈಮಲ್ಲಿ ಟುಸ್ಸು ಸೈಲೆಂಟ್ ಆಗ್ತಾಳೆ. ಬಟ್ ಇನ್ನೇನು ಮಾಡೋದು, ಆಯಿತು ಏನೋ ಎಂಜಾಯ್ ಮಾಡ್ಕೊ ಅಂತ ಬಿಟ್ಟೆ. ಆಮೇಲೆ ಜೆಂಟ್ಸು ನೋಡಿ, ಲೇಡೀಸ್ ಎಲ್ಲ ಆದಮೇಲೆ ಫುಲ್ಲು ಜೆಂಟ್ಸು ಅವರು ಸಖತ್ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಚೆನ್ನಾಗಿತ್ತು, ಒಂಥರ ಸೂಪರ್ ಇತ್ತು. ಡಿ ಜೆ ಅವರು ಅಷ್ಟೇ ಒಳ್ಳೊಳ್ಳೆ ಸಾಂಗು, ಕನ್ನಡ ಬೇಕು ಅಂದರೆ ಕನ್ನಡನೇ ಹಾಕ್ತಿದ್ರು, ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನೇ ಒಳ್ಳೊಳ್ಳೆ ಚೆಂದ ಡಿ ಜೆ ಹಾಕಿದ್ರು. ನನಗೆ ಫುಲ್ಲು ಅಷ್ಟು ಹೊತ್ತು ಕೂತಿದ್ದೆ, ಒಂಥರ ಸುಸ್ತಾಯಿತು. ಆ ಸೌಂಡಿಗೆ ಒಂಥರ ಡಿಸ್ಟರ್ಬ್ ಆಯಿತು ಮೈಂಡ್. ಅದಕ್ಕೆ ಈಚೆ ಬಂದು ಸುತ್ತಲೂ ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತಲ್ವ ಅಂತ ರಿಲ್ಯಾಕ್ಸ್ ಆಗೋಕ್ಕೆ ಹೊರಗಡೆ ಬಂದೆ. ಇಲ್ಲಿ ನೋಡಿ ಫುಲ್ಲು ಕೆಸಿನೋಸ್ ಎಲ್ಲ ಫುಲ್ಲು ಒಂದಾದ್ಮೇಲೆ ಒಂದು ಎಷ್ಟು ಚೆಂದ ಹೋಗ್ತಿತ್ತು ಗೊತ್ತಾ, ಸಖತ್ತಾಗಿತ್ತು. ಮೆಜೆಸ್ಟಿಕ್ ಕೆಸಿನೋ ಅದೆಲ್ಲ ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಸುತ್ತಲೂ ಸೂಪರಾಗಿತ್ತು. ಎಲ್ಲ ನೋಡಿಕೊಂಡು ಪಾಪುನು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಈಚೆ ಬಂದ್ವಿ ಹೊರಗಡೆ. ಫೈನಲಿ ಊಟ ರೆಡಿಯಾಗಿತ್ತು. ನಾವು ಬರೋಷ್ಟರಲ್ಲಿ ಬೇಗ ಮೇಲೋಗಿ ಫ್ರೆಶ್ ಅಪ್ ಆಗಿ ಊಟ ತಿನ್ನೋಣ ಅಂತ ಹೊರಟ್ವಿ. ಊಟ ತಿಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು, ಪಾಪುಗೆ ಫುಲ್ಲು ನೋಡಿ ಎಷ್ಟು ಸೊಳ್ಳೆ ಕಚ್ಚಿಬಿಟ್ಟಿದೆ ಯಪ್ಪ ಅಲ್ಲಿ ಊಟ ಮಾಡೋ ಹತ್ರ. ಫೈನಲಿ ಅವಳಿಗೆ ಸ್ವಲ್ಪ ಕ್ರೀಮ್ ಹಚ್ಚಿ ಮಸಾಜ್ ಮಾಡಿ ಮಲಗಿದ್ದಷ್ಟೇ. ನೆಕ್ಸ್ಟು ವೀಡಿಯೋದಲ್ಲಿ 3rd ಡೇ ಏನಿರುತ್ತೆ ಅಂತ ನೋಡೋಣ.